ಯಾರ್ಯಾರು ಇವೆಂಟಿಗೆ ಬರಕ್ ಆಗಿಲ್ಲ, ಅವರು ಈವೆಂಟ್ ಅಲ್ಲಿ ಏನೇನ್ ನಡೀತು ಅಂತ ಕ್ಯೂರಿಯಾಸಿಟಿ ನಿಮಗೆಲ್ಲ ಇದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮಲ್ಲೂ ಕೆಲವು ಜನಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಒಳಗೆ ಏನಿರುತ್ತೆ ಹೇಗಿರುತ್ತೆ ಅಂತ. ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ಇಲ್ಲಿಗೆ ಬಂದ್ಮೇಲೆ ಇನ್ನೂ ಒಳಗೆ ಏನಿದೆ ಅಂತ. ಇವತ್ತು ಅದು ಇಂಡಿಪೆಂಡೆನ್ಸ್ ಡೇಗೆ ನಮಗೆ ಒಳಗೆ ಹೋಗಕ್ಕೆ ಸಿಕ್ಕಿರೋದು ಒಂಥರ ಅದೃಷ್ಟ ಅಂತಾನೆ ಹೇಳ್ಬೋದು. 6,000 ವರ್ಕರ್ಸ್ನ ಯೂಸ್ ಮಾಡಿ ವಿಧಾನಸೌಧ ಕಟ್ಟಿರೋದು. ಅದರಲ್ಲಿ ಈ ಒಂದು ಇಂಟ್ರೆಸ್ಟಿಂಗ್ ಏನಂತಂದರೆ 5,000 ಜನನ ಕೈದಿಗಳನ್ನೇ ಯೂಸ್ ಮಾಡಿ ಕಟ್ಟಿರೋದು. ವಿಧಾನಸೌಧ ಕಟ್ಟಕ್ಕೆ ಕೆಂಗಲ್ ಹನುಮಂತಯ್ಯ ಅವರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತಂದರೆ ಅದು ಮಾತಲ್ಲಿ ಹೇಳೋಕ್ಕಾಗಲ್ಲ ಅಂತ ಹೇಳ್ಬೋದು. ಅಷ್ಟು ಅವರ ಪರಿಶ್ರಮ ಇದೆ ಇದರಲ್ಲಿ. ಅವಾಗ ಅವರು ಅಷ್ಟೊಂದು ಕಷ್ಟಪಟ್ಟು ಕಟ್ಟಿರೋ ಜಾಗ ಇವಾಗ ಒಂದು ಪ್ರೇಕ್ಷಣೀಯ ಸ್ಥಳ. ನಾವು ಚೆನ್ನಾಗಿದ್ದೀವಿ. ನೀವು ನಿಮಗೂ ನಿಮ್ಮ ಕೂಗಿದೆ ಗೊತ್ತಾ? ನಿಮ್ಮ ಕೂಗು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಆ ಮಾತು ನಮ್ಮ ಈಸೂರಿಗೂ ತಲುಪಿತ್ತು. ಧನ್ಯವಾದಗಳು. ಗಾಂಧೀಜಿಯವರೇ, ನಮ್ಮ ಈಸೂರಿಗೆ ಬಂದದಕ್ಕೆ ತಮಗೆ ಧನ್ಯವಾದಗಳು. ನಮ್ಮ ಗಾಂಧೀಜಿಯವರೀಗ ನಮ್ಮ ಹಾಸನಕ್ಕೆ ಬರ್ತಿದ್ದಾರೆ, ನಾವೆಲ್ಲರೂ ಅಲ್ಲಿ ಬರಬೇಕು. I'm from Tamil Nadu and I'm just working in Bangalore, and I came across this event through Instagram reel only. So I registered and we both got a QR code and we entered, and just we know I thought of, why can't we do this live drawing? So that's why we started doing this. ಸ್ಮಾಲ್ ಡ್ರಾಯಿಂಗ್ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಎಷ್ಟೊತ್ತು ಕುತ್ಕೊಂಡು ಬರ್ದಿದಾರೋ ಗೊತ್ತಿಲ್ಲ. ಇದು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ 26ನೇ ದಿನದಂದು ಈ ಸಂವಿಧಾನವನ್ನು ವಿಧಿಸಿಕೊಂಡಿದ್ದೇವೆ. ಗಾಂಧೀಜಿ ಅವರ ಪ್ರತಿಮೆ ಮುಂದೆ ಭಾರತದ ಸ್ವಾತಂತ್ರ್ಯ ಪಥ ಅಂತ ಹಾಕಿದ್ದಾರೆ. ಒಳಗೆ ಹೋಗಿ ನೋಡೋಣ ಹೇಗಿದೆ ಅಂತ. ಮಂಗಲ್ ಪಾಂಡೆ ಹೊರಡಿಸಿದ ಧಿಕ್ಕಾರದ ಕೂಗು ಬ್ರಿಟಿಷ್ ಸಾಮ್ರಾಜ್ಯವನ್ನು ನಡೆಸಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಣರಂಗ ಕೇಳಿದರು. ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆ ಪ್ರತಿರೋಧವನ್ನು ಒಗ್ಗೂಡಿಸಿದರು. ಸಿಪಾಯಿಗಳ ತಂದೆಯಾಗಿ ಶುರುವಾಗಿದ್ದ ಈ ಹೋರಾಟ ಎಲ್ಲೆಡೆ ಹಬ್ಬಿ ಸ್ವಾತಂತ್ರ್ಯ ಸಂಗ್ರಾಮದ ರೂಪ ತಳೆಯಿತು. ಎಲ್ಲ ಸಾಮ್ರಾಜ್ಯಗಳ, ಎಲ್ಲ ವರ್ಗ ಸಮುದಾಯಗಳ ಜನರು ಒಗ್ಗೂಡಿ ಭಾರತೀಯರ ಗೆಲುವಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ದೇಶಾದ್ಯಂತ ಜನರನ್ನು ಕೂಡಿಸತೊಡಗಿತು. ಅಂತ್ಯದವರೆಗೆ ಬ್ರಿಟಿಷರ ವಿರುದ್ಧದ ಪ್ರತಿರೋಧ ಒಂದು ರಾಷ್ಟ್ರೀಯ ಪ್ರಜ್ಞೆಯಾಗಿ ಬದಲಾವಣೆಗೆ ಶುರುವಾಯಿತು. 1905ರಲ್ಲಿ ಬ್ರಿಟಿಷರು ಬಂಗಾಳವನ್ನು ವಿಭಜಿಸಿದಾಗ ಹೋರಾಟಗಾರರು ಸ್ವದೇಶಿ ಚಳವಳಿಯ ಮೂಲಕ ಮತ್ತು ಹೊರದೇಶಗಳಲ್ಲಿ ವಾಸವಿದ್ದ ಭಾರತೀಯರು ಸ್ವತಂತ್ರ ದೇಶದ ಕನಸಿಗೆ ನಿರ್ಗಮಿಸಿದರು. ಜನರಲ್ಲಿ ಸ್ವಾತಂತ್ರ್ಯದ ಭರವಸೆಯನ್ನು ಕಾಪಾಡುವುದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯೊಂದಿಗೆ ಸೇರಿ ಭಾರತಕ್ಕೊಂದು ಸಂವಿಧಾನವನ್ನು ರೂಪಿಸಿದರು. ಪ್ರತಿಯೊಬ್ಬ ಪ್ರಜೆಯೂ ಮುಖ್ಯ. ಒಬ್ಬ ಬಡ ರೈತನ ಓದಿಗೂ ಒಬ್ಬ ಪ್ರಧಾನಿ ವ್ಯಕ್ತಿಯ ಮಾತಿನಷ್ಟೇ ಬೆಲೆ ಇದೆ ಎನ್ನುವುದನ್ನು ಈ ಸಂವಿಧಾನ ಎತ್ತಿ ಹಿಡಿಯಿತು. 1799ರಲ್ಲಿ ಟಿಪ್ಪುವಿಂದ ಆರಂಭ ಆಗೋ ಹೋರಾಟ ಕೊನೆಗೆ ಸಂವಿಧಾನ ರಚನೆ ಆಗೋವರೆಗೂ ಏನೇನೆಲ್ಲ ಹೋರಾಟಗಳು ನಡೆದಿದೆ ಅಲ್ವಾ, ಅದೊಂದೊಂದು ಘಟನೆನೂ ನೀಟಾಗಿ ಫೋಟೋಸ್ ಹಾಕಿ
ವಿತ್ ವಿವರಣೆ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಸ್ವಾತಂತ್ರ್ಯ ಹೋರಾಟ ಮಾಡೋಕ್ಕೆ ಏನೇನು ಕಷ್ಟಪಟ್ಟಿದ್ರು ಅಂತ ಅದನ್ನೆಲ್ಲ ಫಲಕ ಹಾಕಿ ಇನ್ಫಾರ್ಮೇಷನ್ ನಮಗೆ ತಿಳಿಸೋ ಥರ ಹೇಳಿದ್ದಾರೆ. ಓದಕ್ಕೆ ಬರಲಿಲ್ಲರಿಗೂ ವಾಯ್ಸ್ ಕೇಳೋ ಥರ ವಾಯ್ಸ್ ಎಲ್ಲ ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ತುಂಬ ವಿಶೇಷ. ಹಿಂಗೆ ಮಾಡ್ತಾನೆ ಇರಲಿ. ಈ ಫ್ರೀಡಮ್ ಹಬ್ಬ ಅಂತೂ ಅದ್ಭುತವಾಗಿದೆ. ಆಕ್ಚುಲಿ ವಿಧಾನಸೌಧದೊಳಗೆ ಸಭಾಂಗಣದಲ್ಲೆಲ್ಲ ವಿಡಿಯೋ ಮಾಡಂಗಿಲ್ಲ, ಮಾಡಿದ್ರೆ ಮೊಬೈಲು ಇಲ್ಲ ಕ್ಯಾಮ್ರಾ ಕಿತ್ಕೊಂತೀವಿ ಅಂದರು. ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಒಳಗೆ ನೋಡ್ಕೊಂಬಂದೆ. ತುಂಬ ಚೆನ್ನಾಗಿದೆ, ಒಳ್ಳೆ ಸಿನಿಮ್ಯಾಟಿಕ್ ಫೀಲ್ ಕೊಡುತ್ತೆ. ಒಳಗೆ ಸಭಾಂಗಣ ನೋಡಿದ್ರಂತೂ ಒಂದು ಸತಿ ಕಳೆದೋಗ್ಬಿಡ್ತೀವಿ.